ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಬ್ಲಾಗ್ನಲ್ಲಿ ಬೆಳಗಿನ ಜಂಜಾಟ ಹೆಂಗಿರುತ್ತೆ, ಟಿಫನ್, ಮಾರ್ಕೆಟ್ಗೆ ಹೋಗಿ ಬರೋದು ಮತ್ತು ಫ್ರಿಡ್ಜ್ ಕ್ಲೀನ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋ ಮಾಡಕತ್ತೀನಿ ರೀ. ಯಾರೆಲ್ಲ ನೋಡಕತ್ತೀರಿ ನನ್ನ ವಿಡಿಯೋ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇವತ್ತಿನ ಟಿಫನ್ಗೆ ನಾನು ದೋಸೆ ಮಾಡ್ಬೇಕಂತ ನಿನ್ನೆನೇ ನೆನೆಸಿಟ್ಟಿದ್ದ ಅಕ್ಕಿ ಮತ್ತು ಉದ್ದಿನ ಬಟರ್ ಎಲ್ಲ ರೆಡಿ ಇತ್ತು ರೀ. ಉದ್ದಿನ ಬೇಳೆ ಹಾಕಿ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಮಾರ್ನಿಂಗ್ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಟೀ ಕುಡಿದು ಮತ್ತು ದೋಸೆ ಮಾಡ್ಬೇಕು ಎಲ್ಲರಿಗೆ ಅಂತೇಳಿ ದೋಸೆ ಮಾಡೋಕೆ ನಿಂತೀನಿ. ಇವತ್ತಿನ ನಮ್ಮ ಮನೆಯಲ್ಲಿ ಸ್ಪೆಷಲ್ ಇವತ್ತು ದೋಸೆ ಮತ್ತು ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ. ನಿಮ್ಮ ಮನೆಗೆ ಏನು ಸ್ಪೆಷಲ್ ಅಂತ ಇವತ್ತು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ನನ್ನ ವಿಡಿಯೋ ತಪ್ಪದೇನ ಫುಲ್ ವ್ಲಾಗ್ನ ನೋಡಿರಿ. ಹಾಗೆ ಇವತ್ತು ದೋಸೆ ಮಾಡೋಕೆ ಹಂಚಿಟ್ಟು ಹಾಗೆ ದೋಸೆ ಮಾಡೋಕ್ಕೆ ಹಿಟ್ಟು ಹಾಕಿ ಸ್ವಲ್ಪ ಆಯಿಲ್ ಹಾಕಿ ದೋಸೆ ರೆಡಿ ಮಾಡಕತ್ತೀನಿ ರೀ. ಚಟ್ನಿನೂ ನಾನು ಆವಾಗಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ವಿಡಿಯೋ ಮಾಡ್ಬೇಕಂದ್ರೆ ಆಗಲಿಲ್ಲ. ಬೆಳಗ್ಗೆನೇ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಮತ್ತು ದೋಸೆ ಮಾಡುವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತೇಳಿ ವಿಡಿಯೋ ಮಾಡಕತ್ತೀನಿ. ಯಾರೆಲ್ಲ ನಾನು ವಿಡಿಯೋ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾನು ವಿಡಿಯೋ ಕೊನೆವರೆಗೂ ನೋಡಿರಿ, ಶೇರ್ ಮಾಡಿರಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿರಿ. ನಿಮ್ಮ ಮನೆಗೆ ದೋಸೆ ಚಲೋ ಬರ್ಬೇಕಂತಂದ್ರೆ ತವಾ ಚೆನ್ನಾಗಿ ಕಾದಿದ ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ತವಾ ಸ್ವಲ್ಪ ತಣ್ಣಗೆ ಆಗಿ ಬಟ್ಟೆ ಹಾಕಿ ತೊಳೆದ್ಮೇಲೆ ದೋಸೆ ಚಲೋ ಬರ್ತಾವೆ ನೋಡಿರಿ. ನನಗೂ ಮೊದಲು ಬರ್ತಿದ್ದಿಲ್ಲ, ಹಿಂಗಾಗಿ ನಾನು ಬರ್ತಾ ಇದನ್ನು ದೋಸೆ ಹಂಚಿನಾಗ ಈ ಹಂಚಿನಾಗ ಮಾಡೋದು ಕಲ್ತೀನಿ. ಮೊದಲೆಲ್ಲ ನಾನ್ ಸ್ಟಿಕ್ ಹಂಚಲ್ಲಿ ಮಾಡ್ತಿದ್ದೆ, ಎಣ್ಣೆನ ಹಾಕ್ತಿದ್ದೆಲ್ಲ, ನೀರು ಹೊಡಿತಿದ್ದಿಲ್ಲ ರೀ. ಆದರೆ ಇದು ಕೆಬ್ಬಣದ ಹಂಚು ಭಾಳ ಇಷ್ಟ ಆಗುತ್ತೆ ರೀ. ಭಾಳ ಚಲೋ ಐತಿ ಇದು, ಭಾಳ ನನಗೆ ಇಷ್ಟ ರೀ ದೋಸೆ ಮಾಡ್ಬೇಕಂತಂದ್ರೆ. ಹಿಂಗಾಗಿ ಬಿಸಿ ನೀರು ತವಾಕ್ ಆದಮೇಲೆ ದೋಸೆ ಭಾಳ ಚಂದ ಬರ್ತಾವೆ. ಯಾವ ಟೈಪ್ ಹಾಕ್ತೀವಿ ಆ ಟೈಪ್ ಬರ್ತಾವೆ ರೀ. ಯಾರ್ಯಾರು ನನ್ನ ವಿಡಿಯೋ ನೋಡಕತ್ತೀರಿ ಇವತ್ತಿನ ಟಿಫನ್ ನಿಮ್ದು ಏನೈತೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಬರ್ರಿ ಎಲ್ಲರೂ ಇವತ್ತು ನಾವು ದೋಸೆ ಮತ್ತು ಬಟಾಟೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡೀನಿ ಇವತ್ತಿನ ದಿನ. ಎಲ್ಲರೂ ಬರ್ರಿ ನಾಷ್ಟ ಮಾಡಮು. ನಿಮ್ಮ ಮನೆಗೆ ಏನು ನಾಷ್ಟ ಐತೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಹಾಕ್ರಿ. ಹಾಗೆ ಅದು ನಾಷ್ಟ ಮಾಡಿದ್ಮೇಲೆ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡೋದಿತ್ತು ರೀ. ಮನೆಯಾಗ ಇವತ್ತು ಗುರುವಾರ ಆಗಿರೋದ್ರಿಂದ ಗುರುವಾರದ ವ್ಲಾಗ್ ರೀ ಇದು. ಗುರುವಾರದ ವ್ಲಾಗ್ನ ನಾನು ಇವತ್ತು ಹಾಕಾಕತ್ತೀನಿ. ಇದು ನಮ್ಮ ಮನೆಗೆ ಸದ್ಯ ತರಕ್ಕೆ ಹೋಗಿದ್ರು ನಮ್ಮ ಮನೆಯವರು, ಹೀಗಾಗಿ ಫ್ರಿಡ್ಜ್ ಕ್ಲೀನ್ ಮಾಡ್ಬೇಕಂತೇಳಿ ಹಾಗೆ ಖಾಲಿ ಇದ್ದ ಬಾಕ್ಸ್ಗಳು, ವೆಜಿಟೇಬಲ್ ಬಾಕ್ಸ್ಗಳನ್ನೆಲ್ಲ ಎತ್ತಿಟ್ಕೊಳಕತ್ತಿದ್ದೀನಿ ರೀ. ಏನೇನು ತರಕಾರಿ ಖಾಲಿ ಆಗಿದೆ ಅಂತೇಳಿ ಎಲ್ಲ ಸ್ವಲ್ಪ ಮೇಲೆ ಕ್ಲೀನ್ ಮಾಡಿ ಅದು ಡೀಫ್ರೀಜ್ ಮಾಡಿದ್ದಿಲ್ಲ ರೀ. ಯಾಕಂದ್ರೆ ಐಸ್ ಆದರಷ್ಟೇ ಡೀಫ್ರೀಜ್ ಮಾಡ್ತೀವಿ, ಐಸ್ ಅಷ್ಟೇ ತುಂಬಿದ್ದಿಲ್ಲ. ಹಿಂಗಾಗಿ ಮೇಲೆ ಕ್ಲೀನ್ ಮಾಡ್ಬೇಕಂತೇಳಿ ಅವೆಲ್ಲ ವೆಜಿಟೇಬಲ್ ಬಾಕ್ಸ್ ಎಲ್ಲ ಕಡೆಗೆ ಇಟ್ಕೊಂಡು ಅದನ್ನು ಕ್ಲೀನ್ ಮಾಡೋಕಿದ್ದೆ. ನನ್ನ ಮಗನೂ ಹಂಗೆ ಅಡ್ಡಾಡಿ ಬಂದು ನನಗೆ ಕಾಡಿಸ್ತಿದ್ದ. ಹಾಗೆ ಅವ್ನು ನೋಡ್ಕೊತಾನೆ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ ಎಲ್ಲ ತೊಳೆದಿಟ್ಟು ಆಮೇಲೆ ಅದಕ್ಕೆ ಸರ್ವ್ ಮಾಡ್ಕೊಂಡ್ರೆ ವೆಜಿಟೇಬಲ್ಸ್ ಎಲ್ಲ ತಂದಮೇಲೆ ಕ್ಲೀನ್ ಮಾಡಿ ಅದನ್ನು ಹಾಕ್ಬೇಕಂತೇಳಿ ಅದ್ರ ಸಂಬಂಧ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದು ನೋಡಿರಿ. ವೆಜಿಟೇಬಲ್ ಬಾಕ್ಸ್ ಎಲ್ಲ ಕ್ಲೀನ್ ಮಾಡೋಕೆ ಇಟ್ಟಿನಿ ರೀ. ಅವೆಲ್ಲ ಉಳಿದಿದ್ವೆಲ್ಲ ಒಳ್ಳೆ ಅದ್ರಾಗ ಇಟ್ಟು ಖಾಲಿ ಇದ್ದಿದ್ವೆಲ್ಲ ವೆಜಿಟೇಬಲ್ ಬಾಕ್ಸ್ ಕ್ಲೀನ್ ಮಾಡ್ಬೇಕಂತೇಳಿ ತೆಗೆದು ವೆಜಿಟೇಬಲ್ ಬಾಕ್ಸ್ನ ಕ್ಲೀನ್ ಮಾಡೋಕೆ ಸಿಂಕ್ನಾಗ ಇಟ್ಟು ಉಳಿದಿದ್ದು ಮತ್ತು ಇದು ಉಳಿದೈತೆ ರೀ, ಉಪ್ಪು ಕಲಸಾಗಿತ್ತು ರೀ ಬಾಕ್ಸಲ್ಲಿ. ಹಿಂಗಾಗಿ ಅದನ್ನು ಕಟ್ ಮಾಡಿ ಅದಕ್ಕೆ ಉಳಿದಿದ್ವೆಲ್ಲ ಸಣ್ಣ ಪುಟ್ಟ ಕೆಲಸ ಯಾವಾಗ ನೆನಪಾಗ್ತಾವೆ ಅವಾಗೆ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಅದು ಹಾಗೆ ಉಳಿತೈತಿ ರೀ. ಆಮೇಲೆ ಅಡುಗೆ ಮಾಡುವಾಗ ಇದಾಗಿ ಅನಿಸ್ತೈತಿ. ಹಿಂಗಾಗಿ ಮಧ್ಯಾಹ್ನಕ್ಕೆ ಮತ್ತೆ ಬಿಸಿ ದೋಸೆ ಮಾಡಿ ನಮ್ಮ ಮನೆಯವ್ರಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಿದ್ದೀನಿ ರೀ. ದೋಸೆ ಇತ್ತಂದ್ರೆ ಅವತ್ತು ದೋಸೆ ಡೇ ಫುಲ್ ಡೇ ಜಾಸ್ತಿ ಹಿಟ್ಟು ಹಾಕಿರೋದ್ರಿಂದ ಅದು ಮಧ್ಯಾಹ್ನವೂ ಅದೇ ಆಗುತ್ತೆ. ಮತ್ತು ಅವಾಗೂ ಸ್ವಲ್ಪ ಉತ್ತಪ್ಪ ಟೈಪ್ ಮಾಡಿ ಬಾಕ್ಸ್ ರೆಡಿ ಮಾಡ್ತೀನಿ. ಬಟಾಟೆ ಪಲ್ಯ ಇತ್ತು ಅದನ್ನು ಹಾಕಿ ಮತ್ತು ಚಟ್ನಿ ಅದನ್ನು ಹಾಕಿ ಮಧ್ಯಾಹ್ನಕ್ಕೆ ಟಿಫನ್ ಬಾಕ್ಸ್ ರೆಡಿ ಮಾಡಿದ್ದೀನಿ ರೀ.
ಅವರು ಟಿಫನ್ ತೊಗೊಂಡು ಡ್ಯೂಟಿಗೆ ಹೊರಟೋದ್ರಿ. ಉಳಿದಿದ್ದ ಕೆಲಸ ಏನೈತೆ ಅಂತ ನೋಡ್ಬೇಕಂತ ಎಲ್ಲ ಅವು ತಂದಿದ್ದು ಕಾಯಿಪಲ್ಲೆ ಅದೆಲ್ಲ ತೆಗಿಬೇಕಂತೇಳಿ ಮತ್ತು ಕಾಯಿಪಲ್ಲೆ ತೆಗಿಯೋಕೆ ರೆಡಿ ಆದೀವಿ ನೋಡಿರಿ. ಇವತ್ತಿನ ದಿನ ಹೆಂಗೈತಂತ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಸ್ವಲ್ಪ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ರೆ ಆಯಿತು ನಮ್ಗೆ ಅಂತೇಳಿ ಅನ್ನ ಮಾಡಕ್ಕೆ ಇಡಾಕೆ ರೆಡಿ ಮಾಡ್ಕೊಂಡಿನಿ ನೋಡಿರಿ. ವೈಟ್ ರೈಸ್ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ. ವೈಟ್ ರೈಸ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿನಿ. ಹಾಗೆ ಸ್ವಲ್ಪ ಚಟ್ನಿ ಮತ್ತು ಪಲ್ಯ ಉಳಿದಿತ್ತು, ಹೀಗಾಗಿ ಅದಕ್ಕೆ ಸ್ವಲ್ಪ ಅನ್ನ ಮಾಡಿರತ್ತಂತೇಳಿ ಮಧ್ಯಾಹ್ನಕ್ಕೆ ಇವತ್ತು ಅನ್ನ ಮಾಡೋಕೆ ರೆಡಿ ಮಾಡ್ಕೊಂಡಿನಿ ನೋಡಿರಿ. ಹಾಗೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಕತ್ನ್ಯಾಗ ಮತ್ತೆ ತರಕಾರಿ ತಂದು ಕೊಟ್ಟಿದ್ರ ಸಂಬಂಧ ರೀ ಮತ್ತು ಅದೊಂದು ತರಕಾರಿ ಎಲ್ಲ ತೆಗೆದು ಸಪ್ರೇಟ್ ಕ್ಲೀನ್ ಮಾಡಿ ಅವ್ರ ಬಾಕ್ಸ್ನಾಗ ಅವೆಲ್ಲ ಹಾಕಿ ಕ್ಯಾರೆಟ್ ಅವೆಲ್ಲ ಹಾಕಿ ನೀಟಾಗಿ ಎತ್ತಿಟ್ಟಿನ್ರಿ. ಅವೆಲ್ಲ ತೊಳೆದ್ರೆ ಮತ್ತು ಕೊಳ್ತಂಗೆ ಆಗ್ತಾವೆ ಅಂತೇಳಿ ನಾವ್ಯಾವ ತೊಳೆಯಂಗಿಲ್ಲ. ಯಾವಾಗ ನಾವು ಅಡುಗೆ ಮಾಡ್ತೀವಲ್ಲ ಆವಾಗ ನಾವು ಅವೆಲ್ಲ ಕ್ಲೀನಾಗಿ ತೊಳ್ಕೊಂಡು ಯೂಸ್ ಮಾಡ್ತೀವಿ ರೀ. ಮೊದಲೆಲ್ಲ ತೊಳೆದೇ ಇಡೋದ್ರಿಂದ ಮತ್ತು ಅದನ್ನು ಕೊಳ್ತಂಗೆ ಆಗ್ತಿದ್ವು ಸ್ವಲ್ಪ. ಅದು ಹಂಗಾಗಿ ನಾವು ಯಾವೂ ಕ್ಲೀನ್ ಮಾಡಿ ಇಡಂಗಿಲ್ಲ ರೀ, ಹಂಗೆ ಇಡ್ತೀವಿ. ಯಾವಾಗ ಅಡುಗೆ ಮಾಡ್ಕೊತೀವಲ್ಲ ಆವಾಗ ನಾವೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡ್ತೀವಿ ನೋಡಿರಿ. ಅವೆಲ್ಲ ಬಾಕ್ಸ್ನಾಗ ಸಪ್ರೇಟ್ ಮಾಡಿ ಸಪ್ರೇಟಾಗಿ ಫ್ರಿಜ್ನಾಗ ಇಟ್ಟು ಕಡೆಗಿಡವೆಲ್ಲ ಕಡೆಗಿಟ್ಟು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ನಾವು ಹೊರಗಡೆ ಇಡ್ತೀವಿ ರೀ. ಹೀಗಾಗಿ ಅದನ್ನೆಲ್ಲ ಸಪ್ರೇಟ್ ಹಾಕಿ ಉಳಿದಿದ್ದನ್ನು ಫ್ರಿಜ್ನಾಗ ಇಡೋಕೆ ಇವತ್ತಿನ ಕೆಲಸ ಇಷ್ಟ ಆಯ್ತು ನೋಡಿರಿ. ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು ರೀ. ಹೀಗಾಗಿ ಎಲ್ಲ ವೆಜಿಟೇಬಲ್ಸ್ ತೆಗೆದು ಮತ್ತು 5 ಗಂಟೆಗೆ ಸಾಯಂಕಾಲ ಕಸ ಹೊಡೆದು ರಂಗೋಲಿ ಹಾಕಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂದ್ಕೊಂಡಿನಿ ರೀ. ಯಾರೆಲ್ಲ ನನ್ನ ವಿಡಿಯೋ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ರಂಗೋಲಿ ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಿ ರೀ ನಿಮ್ಗೆ ನೆಕ್ಸ್ಟ್ ವಿಡಿಯೋಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಭಾಳ ಮುಖ್ಯ. ಮತ್ತೆ ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ. ಯಾರ್ಯಾರು ವಿಡಿಯೋ ನೋಡ್ತೀರಿ ತಪ್ಪದೆ ಲೈಕ್ ಮಾಡಿರಿ.